ಎಲ್ಲರಿಗೂ ನನ್ನ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಇವತ್ತಿನ ವಿಷಯ ಯಾವುದಪ್ಪ ಅಂತಂದರೆ ತಲಕಾಡಿನ ಗಂಗರ ಅನ್ನುವಂಥ ವಿಷಯವನ್ನು ಇವತ್ತು ಚರ್ಚೆಗೆ ತೆಗೆದುಕೊಂಡಂಥ ವಿಷಯವಾಗಿದೆ. ಇನ್ನು ಆ ವಿಷಯ ಏನನ್ನು ಒಳಗೊಂಡಿದೆ ಅನ್ನುವಂಥದ್ದು ವಿಷಯದ ಹೆಸರು ತಲಕಾಡಿನ ಗಂಗರು. ಇವರ ಅವಧಿ ಕ್ರಿಸ್ತಶಕ 350ರಿಂದ 1000ವರೆಗೂ ಏನಪ್ಪ ಅಂತಂದರೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಇನ್ನು ಈ ವಂಶದ ಬಗ್ಗೆ ಹೇಳಬೇಕಾದ್ರೆ ಕರ್ನಾಟಕವನ್ನು ಆಳಿದ ಸುದೀರ್ಘ ರಾಜಮನೆತನ ಯಾವುದಾದ್ರೂ ಇದೆ ಅಂತಂದರೆ ಅದು ಗಂಗರ ಮನೆತನ ಅಥವಾ ಒಂದು ಸಾಮ್ರಾಜ್ಯ ಅಂತೇಳಿ ಹೇಳ್ಬೋದು. ಸುಮಾರು 650 ವರ್ಷಗಳ ಕಾಲ ಏನಪ್ಪ ಅಂತಂದರೆ ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ. ಸುಮಾರು 650 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಇದು ಬಹಳ ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡಿದೆ. ಇನ್ನು ಈ ವಂಶದ ಏನಪ್ಪ ಅಂತಂದರೆ ಸ್ಥಾಪಕ ಯಾರಾಗಿದ್ರು ಅಂತಂದರೆ ದಡಿಗ ಅಥವಾ ಕೊಂಗಣಿ ವರ್ಮ ಅಂತೇಳಿ ಕೂಡ ಕರಿತೀವಿ. ಇನ್ನು ಈ ವಂಶದ ಸ್ಥಾಪಕ ಆಯಿತು. ಇನ್ನು ರಾಜಧಾನಿ ಇವರ ಕಾಲದಲ್ಲಿ ಯಾವುದಾಗಿತ್ತು ಅಂತಂದರೆ ಹೆಸರನ್ನೇ ಸೂಚಿಸುವ ಹಾಗೆ ತಲಕಾಡು ಅನ್ನುವಂಥದ್ದು ಇವರ ರಾಜಧಾನಿ. ಜೊತೆಗೆ ಕೋಲಾರ, ಜೊತೆಗೆ ಮಾಕುಂದ, ಮತ್ತು ಇನ್ನೊಂದು ಮಾನ್ಯಪುರ ಅನ್ನುವಂಥದ್ದು. ಇವು 4 ಇವರ ರಾಜ್ಯದ ರಾಜಧಾನಿಗಳಾಗಿದ್ದವು. ಇನ್ನು ಇವರ ಗುರು ಅಂತೇಳಿ ಏನು ಕರಿತೀವಿ ಯಾರಾಗಿದ್ರು ಅಂತಂದ್ರೆ ಸಿಂಹನಂದಿ ಅನ್ನುವಂಥವ್ರು ಏನಪ್ಪ ಅಂತಂದ್ರೆ ಇವರ ಗುರು ಆಗಿದ್ರು. ಇನ್ನು ಲಾಂಛನ ಯಾವುದಾಗಿತ್ತು ಅಂತಂದ್ರೆ ಮದಗಜ ಅನ್ನುವಂಥದ್ದು ಇವರ ರಾಜ್ಯದ ಲಾಂಛನ ಆಗಿತ್ತು. ಇನ್ನು ಪ್ರಮುಖ ಅರಸ ಯಾರಾಗಿದ್ರು? ದುರ್ವಿನೀತ. ದುರ್ವಿನೀತ ಅನ್ನುವಂಥವನು ಪ್ರಮುಖ ಅರಸನಾಗಿದೆ. ಸ್ಥಾಪಕ ದಡಿಗ ಅಥವಾ ಕೊಂಗಣಿ ವರ್ಮ ಅಂತೇಳಿ ಕೂಡ ಕರಿತೀವಿ. ಇನ್ನು ಪ್ರಮುಖ ಅರಸ ಯಾರು ಅಂತಂದ್ರೆ ದುರ್ವಿನೀತ. ಇವರು ಕೃಷಿ ಮೂಲದಿಂದ ಬಂದವರು ಅನ್ನುವಂಥ ಒಂದು ಕೃಷಿ ಮೂಲದಿಂದ ಬಂದಿದ್ದಾರೆ ಅನ್ನುವಂಥ ಒಂದು ಒಪಿನಿಯನ್ ಅನ್ನ ಲೇವಿಸ್ ರೈಸ್ ಮತ್ತು ಡಾಕ್ಟರ್ MV ಕೃಷ್ಣರಾವ್ ಅವರು ತಮ್ಮ ಒಪಿನಿಯನ್ ಅನ್ನ ಕೊಡ್ತಾರೆ. ಲೇವಿಸ್ ರೈಸ್ ಮತ್ತು ಡಾಕ್ಟರ್ MV ಕೃಷ್ಣರಾವ್ ಅನ್ನುವಂಥವರು ತಮ್ಮ ಒಪಿನಿಯನ್ ಅನ್ನು ಕೊಡ್ತಾರೆ. ಇವರು ಕೃಷಿ ಮೂಲದಿಂದ ಬಂದಂಥವರಾಗಿದ್ದಾರೆ ಅನ್ನುವಂಥದ್ದು. ಇದು ಇವರ ಕಾಲದ ಒಂದು ಸ್ಥಾಪಕ, ಲಾಂಛನ ಮತ್ತು ರಾಜಗುರು ಯಾರಾಗಿದ್ರು ಅನ್ನುವಂಥದ್ದು. ಇವರ ಒಂದು ಮೂಲದ ಬಗ್ಗೆ ನಾವು ಕೂಡ ಚರ್ಚೆಯನ್ನು ಮಾಡಿದ್ವಿ. ಇನ್ನು ಮುಂದುವರಿದ ಏನಪ್ಪಾ ಅಂತಂದ್ರೆ ಪ್ರಮುಖ ಅರಸ ಯಾರಾಗಿದ್ರು ಅಂದ್ರೆ ದುರ್ವಿನೀತ. ಈತನ ಆಡಳಿತಾವಧಿಯನ್ನು ಕುರಿತು ಜೊತೆಗೆ ದಡಿಗ ಅನ್ನುವಂಥವನು, ಸ್ಥಾಪಕ ಅನ್ನುವಂಥವನು ಕೂಡ ಏನಪ್ಪಾ ಅಂತಂದ್ರೆ ತನ್ನದೇ ಆದಂತಹ ಕೊಡುಗೆಯನ್ನ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾರತ ಭವ್ಯ ಸಂಸ್ಕೃತಿಗೆ ಏನಪ್ಪಾ ಅಂತಂದ್ರೆ ನೀಡಿದ್ದಾರೆ. ಹಾಗಾದ್ರೆ ಅವರ ಮಾಡಿದಂತಹ
ಸಾಧನೆಗಳೇನು ಅನ್ನುವಂಥದ್ದನ್ನು ಚರ್ಚೆಯನ್ನು ಮಾಡುವಂತಹದ್ದು. ಈಗ ನಾವು ಅಧ್ಯಯನ ಮಾಡ್ತಾ ಇರುವಂತಹ ವಿಷಯ ದಡಿಗ ಅಥವಾ ಸ್ಥಾಪಕ. ಈತನ ಅವಧಿ ಎಷ್ಟಾಗಿತ್ತು ಅಂತಂದರೆ ಕ್ರಿಸ್ತ ಶಕ 350ರಿಂದ 400ರವರೆಗೆ ಏನಪ್ಪ ಅಂತಂದರೆ ಆಳ್ವಿಕೆನ ಮಾಡಿದ್ದಾರೆ. ಈತನ ಇನ್ನೊಂದು ಹೆಸರು ಕೊಂಗಣಿ ವರ್ಮ ಅಂತೇಳಿ ಕೂಡ ಹೇಳಿದೆ. ಕೊಂಗಣಿ ವರ್ಷ ಮಾಕುಂದ ಅಂತೇಳಿ ಕೂಡ ಕರೀತಾರೆ. ಕೊಂಗಣಿ ವರ್ಷ ಮಾಕುಂದ ಅನ್ನುವಂತಹದ್ದು ಈತನ ಒಂದು ಸಂಪೂರ್ಣವಾದಂತಹ ಹೆಸರಾಗಿದೆ. ಇನ್ನು ಮುಂದುವರೆದು ನೋಡುವಂತಹದ್ದಾದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಬಾಣರ ಒಂದು ಹಾವಳಿ ಅಥವಾ ಬಾಣರು ಏನಪ್ಪಾ ಅಂತಂದ್ರೆ ಬಾಣರು ಪ್ರಮುಖವಾದಂತಹ ಒಂದು ಸಾಮ್ರಾಜ್ಯ ಕೂಡ ಆಗಿತ್ತು ಇವರ ಕಾಲಾವಧಿಯಲ್ಲಿ. ಈ ದಡಿಗ ಅನ್ನುವಂಥವನು ಏನಪ್ಪಾ ಅಂತಂದ್ರೆ ಬಾಣರನ್ನು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಸೋಲಿಸುವುದರ ಮುಖಾಂತರ ಈ ತಲಕಾಡಿನ ಗಂಗರ ಒಂದು ರಾಜಮನೆತನಕ್ಕೆ ಪ್ರಮುಖವಾದಂತಹ ಬುನಾದಿಯನ್ನೇ ಹಾಕ್ತಾನೆ ಈ ದಡಿಗ ಅನ್ನುವಂಥವನು. ಸೊ ಈ ಒಂದು ಕಾರಣಕ್ಕಾಗಿ ಈತನಿಗೆ ಒಂದು ಹೆಸರು ಕೂಡ ಅಂದರೆ ಬಿರುದು ಕೂಡ ನೀಡಲಾಗತ್ತೆ ಅಥವಾ ಪಡೆದುಕೊಂಡವನಾಗಿರ್ತಾನೆ. ಏನಪ್ಪಾ ಅಂತಾರೆ ಧರ್ಮ ಮಹಾರಾಜ. ಧರ್ಮ ಮಹಾರಾಜ ಅನ್ನುವಂಥದ್ದು ಈತನ ಒಂದು ಬಿರುದಾಗಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ ಬಾಣ ವಂದನ ವಲನ ಅನ್ನುವಂಥದ್ದು ಮತ್ತೊಂದು ಬಿರುದನ್ನ ಈತನಿಗೆ ನೀಡಲಾಗತ್ತೆ. ಯಾಕಂದ್ರೆ ಬಾಣರನ್ನ ಸೋಲಿಸುವುದಕ್ಕೋಸ್ಕರ ಈತನಿಗೆ ಬಾಣ ವಂದನ ವಲನ ಅನ್ನುವಂಥದ್ದು ಅಂದ್ರೆ ಬಾಣರನ್ನು ಸೋಲಿಸಿದ ಆತ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಜೊತೆಗೆ ಈತ ತನ್ನ ಗುರುವಾದ ನಂದಿಯ ಆಜ್ಞೆಯ ಮೇರೆಗೆ ಶಿವಮೊಗ್ಗದ ದುಂಡಲಿ ಅನ್ನುವಂಥದ್ರಲ್ಲಿ ಒಂದು ಜೈನ ಚೈತ್ಯಾಲಯವನ್ನ ಕಟ್ಟಿಸ್ತಾನೆ ಈತ ತನ್ನ ಗುರುವಿನ ಆದೇಶದ ಮೇರೆಗೆ. ಯಾವುದು ಅಂತಂದ್ರೆ ಜೈನ ಚೈತ್ಯಾಲಯ ಅನ್ನುವಂಥದ್ದು. ಜೈನ ಚೈತ್ಯಾಲಯವನ್ನು ಎಲ್ಲಿ ಕಟ್ಟಿಸ್ತಾನೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ಜೈನ ಚೈತ್ಯಾಲಯವನ್ನ ಕಟ್ಟಿಸ್ತಾನೆ. ಈತ ತನ್ನ ಗುರುವಿನ ಆದೇಶದ ಮೇರೆಗೆ ಗುರುವಿನ ಹೆಸರು ಸಿಂಹನಂದಿ ಅನ್ನುವಂಥದ್ದು ಈತನ ಗುರುವಿನ ಹೆಸರಾಗಿರುತ್ತೆ. ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ತಲಕಾಡಿನ ಗಂಗರ ಒಂದು ಪ್ರಮುಖ ವಿಷಯವನ್ನ ಚರ್ಚೆಯನ್ನ ಮಾಡಿದ್ವಿ. ಜೊತೆಗೆ ಮುಂದುವರೆದ ಕ್ಲಾಸ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖ ಅರಸ ಯಾರಾಗಿದ್ರು ದುರ್ವಿನೀತನ ಒಂದು ಸಾಧನೆಗಳನ್ನ ಜೊತೆಗೆ ಇವರ ಸಾಂಸ್ಕೃತಿಕ ಕೊಡುಗೆಗಳನ್ನ ಚರ್ಚೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಗಂಗರ ಸಂಪೂರ್ಣ ವಿವರ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದ ಹಾಗೆ ಆಗುತ್ತೆ. ಇನ್ನು ಉಳಿದಂತಹ ಕೆಲವು ವಿಷಯಗಳನ್ನು ಕೂಡ ಈ ಒಂದು ಆಡಳಿತದಲ್ಲಿ ಮತ್ತು ದುರ್ವಿನೀತನ ಒಂದು ಕಾಲಾವಧಿಯಲ್ಲೂ ಕೂಡ ಅದನ್ನ ಚರ್ಚೆಯನ್ನ ಮಾಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕ್ವಾರೀಸ್ ಇದ್ರೆ ಅಥವಾ ಕ್ವಶನ್ಸ್ಗಳಿದ್ರೆ ಕಮೆಂಟ್ಸ್ ಮುಖಾಂತರ ನನ್ನನ್ನು ನೀವು ಅಪ್ರೋಚ್ ಮಾಡಬಹುದು. ನೀವು ನಿಮ್ಮ ಸಮರ್ಪಕವಾದಂತಹ ಪ್ರಶ್ನೆಗೆ ಉತ್ತರಿಸುವಂತಹ ಒಂದು ಸಮರ್ಪಕವಾದ ಮತ್ತು ನಿರ್ಣಾಯಕವಾದಂತಹ ಉತ್ತರವನ್ನು ನಿಮಗೆ ನೀಡುತ್ತೇನೆ ಅಂತ ಹೇಳೋದರ ಮುಖಾಂತರ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.